ಎಜಿ ನ್ಯೂಸ್ಗೆ ಸ್ವಾಗತ. ದೇಶಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಅನನ್ಯವಾಗಿದ್ದು, ಅವರು ಹಾಕಿಕೊಟ್ಟ ದಾರಿಯಲ್ಲಿ ಎಲ್ಲರೂ ಕೂಡ ಸಾಗಬೇಕು ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಪಟ್ಟಣದಲ್ಲಿ ತಾಲೂಕಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ರವರು ತತ್ವ ಆದರ್ಶ ಗುಣವನ್ನ ನಾವು ಎಲ್ಲರೂ ಕೂಡ ಪಾಲಿಸಬೇಕು. ದೇಶದ ಜನತೆ ಸಮಾನತೆ ಕಲ್ಪಿಸಿದ ಅಂಬೇಡ್ಕರ್ ಅವರ ಕೊಡುಗೆ ಎಂದಿಗೂ ಮರೆಯಲಾಗದು. ಸಮುದಾಯದ ಎಲ್ಲರೂ ಕೂಡ ಶಿಕ್ಷಣ ಮಹತ್ವ ಕೊಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಪ್ರಕಾಶ್ ನಾಶಿ ಮಾತನಾಡಿ, ದೇಶದ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಅಡಿ ಬದುಕಲು ಸಹಕಾರಿಯಾಗಿದೆ. ಸಂವಿಧಾನದಿಂದ ನಮಗೆ ಎಲ್ಲ ಹಕ್ಕು ಸಿಗಿದೆ. ಶಿಕ್ಷಣದಿಂದ ಮಾತ್ರ ಸಮಾಜ ಸುಧಾರಣೆ ಸಾಧ್ಯವಿದ್ದು, ಈ ನಿಟ್ಟಿನಲ್ಲಿ ಶಿಕ್ಷಣ ಕಲಿಕೆಗೆ ಹೆಚ್ಚಿನ ಒತ್ತು ಕೊಡಬೇಕು ಎಂದಿದ್ದಾರೆ. ಜಯಂತಿ ಉತ್ಸವದ ಕೈ ಬಿಡ್ರಿ ಇರಪ್ಪರ ಕೈ ಬಿಡ್ರಿ ನೀವು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ವಿಚಾರ. ನಿಮಗೆಲ್ಲ ಗೊತ್ತಿದ್ದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಶ್ವಕರ್ಣದ ಒಬ್ಬ ಮಹಾಮಾನವವಾದಿ ಮತ್ತು ಅವರು ಶಿಕ್ಷಣಕ್ಕೆ ಸಮಾನತೆಗೆ ಅತ್ಯಂತ ಒತ್ತು ಕೊಟ್ಟಂಥವರು. ಎಲ್ಲರೂ ಸಮಾಜದಲ್ಲಿ ಮನುಷ್ಯರಂತೆ ಸಮಾನತೆಯಿಂದ ಬಾಳಬೇಕು, ಎಲ್ಲರೂ ಶಿಕ್ಷಣವಂತರಾಗಬೇಕು ಅನ್ನೋಂಥ ಒಂದು ಮಾತನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಅವರು ನಮ್ಮ ದೇಶಕ್ಕೆ ಏನಿವತ್ತು ದೇಶದಲ್ಲಿ ನಮ್ಮೆಲ್ಲರಿಗೆ ಒಂದು ಸಂವಿಧಾನವನ್ನು ಜಾರಿ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ನಮಗೆ ಮೂಲಭೂತವಾದಂಥ ಹಕ್ಕುಗಳನ್ನು ಜನ ಬದುಕಲಿಕ್ಕೆ ಹೇಗಿರಬೇಕು, ಆಡಳಿತ ಹೇಗಿರಬೇಕು, ನಮ್ಮ ಆಚಾರ ವಿಚಾರಗಳು ಸಮಾಜದಲ್ಲಿ ಕೂಡ ಹೇಗಿರ್ಬೇಕಂತ ಹೇಳಿ ಸಂವಿಧಾನದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಈ ಶ್ರೇಣೀಕೃತವಾದಂಥ ಸಮಾಜ ಅಂದರೆ ಶ್ರೇಣೀಕೃತವಾದಂದ್ರೆ ಹೈರಾರ್ಕಿ ಅಂದರೆ ಮೇಲು ಕೀಳು ಅನ್ನುವಂಥ ಮನೋಭಾವನೆಯನ್ನು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಮಾಡಿ ಮನುಷ್ಯರನ್ನ ಕೆಳಮಟ್ಟಕ್ಕೆ ಇಳಿಸ್ಬಿಟ್ಟಾರೆ. ಮಹಿಳೆಯರಿಗೂ ಕೂಡ ಅಷ್ಟು ಗೌರವಯುತವಾಗಿ ಕಾಣುವಂಥ ವಿಚಾರಗಳಿರಲಿಲ್ಲ. ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾನನೇ ಇಲ್ಲುವ ಹಾಗೆ ಈ ಸಾಮಾಜಿಕ ವ್ಯವಸ್ಥೆ ಜಾರಿ. ಒಂದು ದುರಾದೃಷ್ಟದ ಸಂಗತಿ ಏನಂದರೆ, ನಮ್ಮ ದೇಶದಲ್ಲಿ ಸಮಾನತೆ ತಂದುಕೊಡ್ಲಿಕ್ಕಾಗಿಲ್ಲ, ನ್ಯೂನತೆ ಮಾಡಿಬಿಟ್ಟಿದ್ದಾರೆ. ನಾನಂತೂ ಖಂಡಿತವಾಗಿ ಇದರ ವಿರೋಧಿ. ಶಿಕ್ಷಕ ನಾಗರಾಜ್ ನಡುವಲಕೇರಿ, ಉಪನ್ಯಾಸಕಿ ಶ್ರೀದೇವಿ ಮೂಕಿಹಾಳ ಅವರು ವಿಶೇಷ ಉಪನ್ಯಾಸ ಕೊಟ್ಟಿದ್ದಾರೆ. ಈ ವೇಳೆ ಗಣ್ಯರು ಆದ ಶೇಖರಗೌಡ ಉಳ್ಳಾಗಡ್ಡಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಕೇರಿ ಬಸಪ್ಪ ನಿಡಗುಂದಿ, ಅಂದಪ್ಪ ಹಾಲಕೆರೆ, ಯಮನೂರಪ್ಪ ನಡುಲಮನಿ, ಶಿವಾನಂದ ಬಣಕಾರ್, ಶಂಕರ್ ಜಕ್ಕಲಿ, ಸಿದ್ದಪ್ಪ ಕಟ್ಟಿಬನಿ, ಮಲ್ಲಿಕಾರ್ಜುನ್ ಜಕ್ಕಲಿ, ಕಳಕಪ್ಪ ಕಂಬಳಿ, ಈರಪ್ಪ ಕುಡಗುಂಟಿ, ಶರಣಪ್ಪ ಗಾಂಜಿ, ಚಂದ್ರಪ್ಪ ಮುದುಳ್, ಶಂಕರ ಬಾವಿಮನಿ, ಅಧಿಕಾರಿಗಳು ಆದ ಬಿ ಮಲ್ಲಿಕಾರ್ಜುನ್, ನಾಗೇಶ್, ಶಶಿಧರ್ ಸಕ್ರಿ, ನಿಂಗನಗೌಡ ಪಾಟೀಲ್, ಪ್ರಮೋದ್ ತುಂಬಳ, ಬಸವರಾಜ್ ಗೋಗಿರಿ, ನಜಿಯಾ ಹಸೇನ್ ಎಂ ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.